ಎಣ್ಣೆ ನಮ್ದು, ಊಟ ನಿಮ್ಮದು. ನಾನೊಂದು ಎಣ್ಣೆ ಹಾಕ್ತೀನಿ, ಮಾಡ್ತೀರಿ ಗೊತ್ತಿಲ್ಲ. ಗೌರವಾಯುತ ಹಿರಿಯ ಸಚಿವರಾಗಿರ್ತಕ್ಕಂಥ ನಂಜೇಗೌಡರು ಪ್ರಸ್ತಾಪ ಮಾಡ್ತಾ ಇದ್ರು ಮಾರ್ಕಂಡೇಯ ಡ್ಯಾಮ್. ಇದೇನಾಗಿದೆ, ಒಂದ್ ಗಾದೆ ಯಾವ್ದೋ ಹಾಡು ಬಂದಿತ್ತು, ಎಣ್ಣೆ ನಮ್ದು, ಊಟ ನಿಮ್ಮದು. ನಾನೊಂದು ಎಣ್ಣೆ ಹಾಕ್ತೀನಿ, ಮಾಡ್ತೀರಿ ಗೊತ್ತಿಲ್ಲ. ಇದೇನಾಗಿದೆ, ಡ್ಯಾಮ್ ಇರ್ತಕ್ಕಂಥದ್ದು ಬಂಗಾರಪೇಟೆ ಕಾನ್ಸ್ಟಿಟ್ಯೂನ್ಸಿ, ಹಚ್ಕಟ್ ಬರ್ತಕ್ಕಂಥದ್ದು ಬಾಗಲಕೋಟೆ ಕಾನ್ಸ್ಟಿಟ್ಯೂನ್ಸಿ. ಡ್ಯಾಮು ಇದನ್ನ ಬಂಗಾರಪೇಟೆ ತಾಲೂಕು ಬರ್ತಕ್ಕಂಥ ಮಾರ್ಕೋಡ್ ಡ್ಯಾಮ್ ಅಂತಲೇ ಕರೀತಾರೆ. ಇವತ್ತು ಎಲ್ಲ ಕೂಡ ಐಡೆಂಟಿಫಿಕೇಶನ್ ಬಂದು ನಾಟ್ ಮಾಲೂರು ತಾಲೂಕು, ಬಂಗಾರಪೇಟೆಯ ಮಾರ್ಕೋಡ್ ಡ್ಯಾಮ್ ಅಂತ ಇರ್ಲಿ. ಹಾಗಾಗಿ ಇವತ್ತು ಸಂಪೂರ್ಣವಾಗಿ, ಆಮೇಲೆ ಹಚ್ಕಟ್ಟು ಏನಿದೆ, ಒಂದು ಕ್ಯಾಚ್ಮೆಂಟ್ ಏರಿಯಾ, ಒಂದು ಹಚ್ಕಟ್ಟು. ಕ್ಯಾಚ್ಮೆಂಟ್ ಏರಿಯಾ ಮಾಲೂರು ತಾಲೂಕು, ಹಚ್ಕಟ್ಟು ಬಂದು ಸಂಪೂರ್ಣವಾಗಿ ಬಂಗಾರಪೇಟೆ ತಾಲೂಕು. ಇವತ್ತು ಸುಮಾರು 2358 ಹೆಕ್ಟರ್. ಒಂದು ಕಾಲದಲ್ಲಿ ಬೂದಿಕೋಟೆಯನ್ನ ಭತ್ತದ ಕಣಜ ಅಂತ ಕರೀತಾ ಇದ್ರು. ಅದೇನಕ್ಕೆ ಬಂದ್ರೆ ಆ ಡ್ಯಾಮ್ ಮಾಡಿರ್ತಕ್ಕಂಥದ್ದು ಓನ್ಲಿ ಇರಿಗೇಷನ್ ಪರ್ಪೋಸ್, ದಟ್ಟು ಬಂಗಾರಪೇಟೆ. ವಂಶೋದಯ ಆಸ್ಪತ್ರೆಯಲ್ಲಿ ಎನ್ಐಸಿಯು ವಿಭಾಗದಲ್ಲಿ ತಜ್ಞ ನಿಯೋನಾಟಾಲಜಿಸ್ಟ್ಗಳು ನೋಡಿಕೊಳ್ಳುತ್ತಾರೆ. ವೆಂಟಿಲೇಟರ್, HFNC, ಕ್ರಿಟಿಕಲ್ ಫೋಟೋಥೆರಪಿಯಂತಹ ಉನ್ನತ ಮಟ್ಟದ ಯಂತ್ರೋಪಕರಣಗಳನ್ನು ಒಳಗೊಂಡಿದ್ದು ಯಾವುದೇ ರೀತಿಯ ಸೋಂಕು ಅಥವಾ ಇನ್ಫೆಕ್ಷನ್ಸ್ ಕ್ರಿಟಿಕಲ್ ಲೆವೆಲ್ ಕೇರ್ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ತಾಲೂಕ್ ಫಾರ್ಮರ್ಸ್ ಅಂದ್ರೆ ಬಂಗಾರಪೇಟೆ ತಾಲೂಕಿನ ರೈತರ ಆ ಕ್ಯಾಚ್ಮೆಂಟ್ ಏರಿಯಾ ಅಚ್ಚುಕಟ್ಟು ಪ್ರದೇಶಕ್ಕೆ ಆ ಡ್ಯಾಮ್ ಅನ್ನ ಮಹಾರಾಜ ನಿರ್ಮಾಣ ಮಾಡಿದ್ರು. ಕಾಲಕ್ರಮೇಣವಾಗಿ ನಾವು ಒಪ್ಕೊಂಡಿದೀವಿ. ಇವತ್ತು ವ್ಯವಸಾಯ ಮಾಡ್ತಾ ಇಲ್ಲಪ್ಪ, ಆ ನೀರನ್ನು ಸದ್ಬಳಕೆ ಮಾಡಬಹುದು ಒಪ್ಕೊಳ್ಳಿ. ಇವತ್ತು ಹಿಂದೆ ಕಿಷ್ಟೇ ಶೆಟ್ಟಿ ಇದ್ದಾಗ ಆ ಯೋಜನೆ ಒಂದು ಪ್ರಸ್ತಾವನೆಯನ್ನು ಮಾಡಿ ಆ ನೀರನ್ನ ಮಾಲೂರು ತಾಲೂಕಿನ ಹಳ್ಳಿಲಿ ತಗೊಳ್ಬೇಕು ಅಂತ ಮಾಡಿದ್ರು. ಆ ಸಮಯದಲ್ಲಿ ಗಲಾಟೆ ಆಯಿತು, ಗೊಂದಲ ಆಯಿತು. ನಾನೇ ಶಾಸಕನಾಗಿದ್ದೆ, ಅವತ್ತು ಅದನ್ನ ಸ್ಟಾಪ್ ಮಾಡಿಸಿ. ಅದಾದ ನಂತರ ನಾವು ನೀರಿನ ಸಮಸ್ಯೆ ಬರಲಿಲ್ಲ, ಆ ಮಾತು ಹೋಗಿದ್ದಿಲ್ಲ. ಇವತ್ತು ನನಗೆ ಮಾಲೂರು ತಾಲೂಕಿಗೆ ನೀರು ಕೊಡೋದ್ರ ಅಭ್ಯಂತರ ಇಲ್ಲ. ಆದರೆ ಅದೇ ಸಮಯದಲ್ಲಿ ಆ ವ್ಯಾಪ್ತಿ ಬರ್ತಕ್ಕಂಥ ಈ ಬೂದಿಕೋಟೆ ಹೋಬಳಿ ಯಾರು ಅಚ್ಚುಕಟ್ಟಾಗಿದ್ದಾರೆ, ಆ ಬೂದಿಕೋಟೆ ಹೋಬಳಿ ಕೂಡ ಕುಡಿಯುವ ನೀರನ್ನ ಪ್ಯಾರಲಲ್ ಆಗಿ ಮಾಡಿಕೊಂಡು ಎರಡೂ ತಾಲೂಕು ಕೂಡ ಅಭ್ಯಂತರ ಇಲ್ಲ. ಅದನ್ನು ಹೊರತುಪಡಿಸಿ ನೀನು ಬರೀ ಎಣ್ಣೆ ಕುಡ್ಕೋಪ್ಪ ಕೂಡ ಅನ್ನೋದ್ರೆ ಆಗಲ್ಲ. ಸೊ ಹಾಗಾಗಿ ಆ ವಿಚಾರ ಕೂಡ ಸಮಗ್ರವಾಗಿ ಕರೆಯಿರಿ, ವಿಷಯ ಚರ್ಚೆ ಆಗಲಿ. ಎರಡೂ ತಾಲೂಕು ತೀರ್ಕೊಳ್ಳೋದ್ರಲ್ಲಿ ನನ್ನ ಅಭ್ಯಂತರ ಇಲ್ಲ. ಇದಿಷ್ಟು ಕೂಡ ಗೌಡರು ಪ್ರಸ್ತಾಪ ಮಾಡಿರ್ತಕ್ಕಂಥ 3 ವಿಷಯಗಳಿಗೆ ನನ್ನ ಮನವಿ. ಮಾರ್ಕಂಡೆ ಡ್ಯಾಮ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಮಾರ್ಕಂಡೆ ಡ್ಯಾಮು ಅದು ನಮ್ಮ ಕಾಲದಲ್ಲ, ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಸುಮಾರು 45 ಕೋಟಿ ಕುಡಿಯೋ ನೀರಿಗೆ ನೀವು ಮಾತಾಡೋದಕ್ಕೆ ಒಂದು ಸೈಡ್ ಆಗ್ತದೆ. ಇವತ್ತು ಡ್ರಿಂಕಿಂಗ್ ವಾಟರ್ ಅಂತ ಖರ್ಚು ಮಾಡೋದು. ಡ್ಯಾಮ್ ಬಂದು ಟೋಟಲ್ ಮಾಲೂರು, ಕೋಲಾರು, ಬಂಗಾರಪೇಟೆ ಕಿತ್ತಾಡೋದು ಬೇಡ. ಅದು ಇರೋದು ಅಬ್ಸೆನ್ಸ್ ರಿಪೋರ್ಟ್ ಬೇಕಾದ್ರೆ ಇಲ್ಲೇ ಬೇಕಾ ತಗೊಬೋದು. ಅದು ಡ್ಯಾಮ್ ಬಂದು ಮಾಲೂರು ತಾಲೂಕು, ಬೇರೆ ಪ್ರಶ್ನೆ. ಮಾಲೂರಲ್ಲಿ ಬಂಗಾರಪೇಟೆನೇ ಇರಲಿ, ಸುಮ್ಮನೆ ಮಾಡಪ್ಪ. ಅದು ಮಾಲೂರು ತಾಲೂಕು ಡ್ಯಾಮ್ ಕುಡಿಯೋ ನೀರಿಗೆ ಮಾಡಿದ್ದು ಹಿಂದೆ ಆಗ್ಬಿಟ್ಟಿದೆ. ನಂದು ಏನಂದ್ರೆ ಬಂಗಾರಪೇಟೆ ಕುಡಿ ಅಂತ ನಾನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಮಾಲೂರು ಗೊತ್ತಿಲ್ಲ, ಬಂಗಾರಪೇಟೆ ಕುಡಿ ಅಂತ. ಆದ್ರೆ 45 ಕೋಟಿ ಖರ್ಚು ಮಾಡಿ ಡ್ಯಾಮ್ ಅಲ್ಲಿ ನೀರಿದ್ರು ಸಹಿತ ಇವತ್ತು ವಾಟರ್ ಸಪ್ಲೈಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದ್ರು ಕೂಡ ಬರೀ ಮೇಂಟೆನೆನ್ಸ್, ಪಂಪು ಮೋಟರ್ ರಿಪೇರಿ, ಟ್ರಾನ್ಸ್ಫಾರ್ಮ್ ಬರ್ನ್ ಇದು ರಿಪೇರಿ ಮಾಡಿಕೊಟ್ರೆ 186 ಹಳ್ಳಿಗೆ ನೀರು ಕೊಡಂತ ಕಾರ್ಯಕ್ರಮ. ಆಮೇಲೆ ಪಕ್ಕದಲ್ಲಿ ಬೂದುಗುಟ್ಟೆ ಡ್ಯಾಮ್ ಬಿಟ್ಟರೆ ಬೂದುಗುಟ್ಟೆ, ಅದಕ್ಕೊಂದು ಹೊಸ ಪ್ರಾಜೆಕ್ಟ್ ನಮ್ಮ ಜಿಲ್ಲಾ ಮಂತ್ರಿಗಳು ಪ್ಲಾನ್ ಅಲ್ಲಿ ಸೇರಿಸ್ಕೊಂಡು ದುಡ್ಡು ಕೊಟ್ಟು ಅಲ್ಲಿಗೂ ಕೊಡಬಹುದು. ನಮ್ದು ತಕರಾರಿಲ್ಲ, ಆಡ್ಸಬಹುದು ತಕರಾರಿಲ್ಲ, ನಂದು ತಕರಾರಿಲ್ಲ. ಡ್ರಿಂಕಿಂಗ್ ವಾಟರ್ ವಿಷಯದಲ್ಲಿ ಮಾಲೂರಿಗೂ ಕೊಡಬಹುದು, ಬಂಗಾರಪೇಟೆ ಕೊಡಬಹುದು ಅಷ್ಟೇ. ನಂದು ಇನ್ನೇನು ಬೇರೆ ಮಾರ್ಕಂಡೆ ಡ್ಯಾಮ್ ಮಾತಾಡೋದು.